ಬರೀ ಸಿಸಿಟಿವಿ ಕ್ಯಾಮೆರಾ ಫುಟೇಜಿಂದ ಏನೇನೂ ಮಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಅದನ್ನಿಟ್ಕೊಂಡು ತನಿಖೆಗೆ ನಿಂತ ಪೊಲೀಸರಿಗೆ ಸಹಾಯಕ್ಕೆ ಬಂದದ್ದು ಒನ್ಸ್ ಅಗೇನ್ ಮೊಬೈಲ್. ಕರ್ನಾಟಕ ಬ್ಯಾಂಕ್ನ ಹಿಂಬದಿಗೆ ಇದ್ದ ಮೊಬೈಲ್ ಟವರು ಕಳ್ಳರನ್ನ ಕ್ಯಾಚ್ ಮಾಡಿಕೊಳ್ಳೋದ್ರಲ್ಲಿ ಮಹತ್ವದ ಪಾತ್ರ ವಹಿಸಿಬಿಡ್ತು. ಆದರೆ ಆ ಎಲ್ಲ ಟೆಕ್ನಾಲಜಿಗಳನ್ನು ವ್ಯವಧಾನದಿಂದ ಪರಿಶೀಲಿಸಿ 10 ದಿನಗಳ ಕಾಲ ಹಗಲು ರಾತ್ರಿ ಒಂದು ಮಾಡಿ ಕೆಲಸ ಮಾಡಿದ ಪೊಲೀಸರಿಗೂ ಶಾಕ್ ಆಗಿದ್ದು ಕಳ್ಳರನ್ನ ಹಿಡಿದು ಮಾತನಾಡಿಸಿದಾಗ. ಬ್ಯಾಂಕ್ ಲೂಟಿ ಮಾಡೋದು ಅಷ್ಟು ಈಸಿನಾ? ಹಾಡು ಹಗಲೇ ಯಾಮಾರಿಸೋದಕ್ಕೆ ನಿಂತವರು ಅದೆಷ್ಟು ದಿನಗಳಿಂದ ಹೊಂಚಾಕಿದ್ರೋ ಏನೋ. ಹಲವಾರು ಬಾರಿ ಬ್ಯಾಂಕಿಗೆ ಬಂದು ಇಲ್ಲಿನ ಎಲ್ಲಾ ಸೂಕ್ಷ್ಮಗಳನ್ನು ತಿಳ್ಕೊಂಡು ಪಕ್ಕಾ ಪ್ಲಾನ್ ಮಾಡಿರ್ಬೇಕು. ಕ್ಯಾಶ್ ಕೌಂಟರ್ಗೆ ಹೋಗೋದು ಹೇಗೆ ಅಂತ ಪ್ಲಾನ್ ಮಾಡಿರ್ಲೇಬೇಕು. ಆ ಯೋಚನೆಯಲ್ಲಿ ಸಿಸಿ ಕ್ಯಾಮೆರಾ ಫುಟೇಜ್ ಮುಂದೆ ಕೂತು ಪೊಲೀಸರಿಗೆ ಕೆಲವರ ಚಲನವಲನಗಳ ಮೇಲೆ ಅನುಮಾನ ಬಂತು. This has been recorded by camera number 3 of the bank. 10.34.59. Again ಒಂದು ರೌಂಡ್ ಮಾಡಿಕೊಂಡು ವಾಪಸ್ ಬಂದಿದ್ದಾನೆ. he is the person. ಮತ್ತೆ ಹೋಗ್ತಾ ಇದ್ದಾರೆ. ಕೌಂಟರ್ ಅಲ್ಲಿ ಇದ್ದವರು ಇಲ್ಲಿಗೆ ಎಂಗೇಜ್ ಆಗಿದ್ದಾರೆ ನೋಡಿ. ಇವರು ಇಲ್ಲಿ ಮಾತನಾಡ್ತಾ ಇದ್ದಾರೆ. ಅವರಿಗೆ ಅವರು ಅಕ್ಯೂಸ್ಡ್. ಆ ಕಡೆ ಇದ್ದವರು ಒನ್ ಆಫ್ ದಿ ಅಕ್ಯೂಸ್ಡ್. ಡಿಪಾಸಿಟ್ ಬಗ್ಗೆ ಮಾಹಿತಿ ತಗೊಳ್ತಾ ಇದ್ದಾರೆ ನೋಡಿ. ಇದು ಬ್ಯಾಗ್ ಅಲ್ಲಿ ಆಲ್ರೆಡಿ ಇದು ಕ್ಯಾಶ್ ಹ್ಯಾಸ್ ಬಿನ್ ಟೇಕನ್ ಅಂಡ್ ಅವರು ಹೊರಟು ಹೋಗಿದ್ರಂತೆ. ಆಮೇಲೆ ಎಲ್ಲರೂ ಜಾಗ ಖಾಲಿ ಮಾಡ್ತಾರೆ. ಅವರು ಫಾಸ್ಟ್ ಆಗಿ ಈಗ ಹೋಗ್ತಾ ಇದ್ದಾರೆ. ಎಕ್ಸೆಪ್ಟ್ ದಿಸ್ ಕ್ಲಿಪ್ಪಿಂಗ್. ಈ ಆಫೀಸರ್ ಬಂದು ಅವ್ರಿಗೇನೋ ಡೌಟ್ ಬಂದಿದೆ. ಸೊ ಅವರು ಬಂದು ಸಡನ್ ಆಗಿ ಯು ಕ್ಯಾನ್ ಸಿ ದ ರಿಯಾಕ್ಷನ್ ನಾವು. ಈಗಲೂ ಇಲ್ಲಿದ್ದಾರೆ ಅವರು ಕ್ಯಾಶಿಯರ್ ಹೂ ವಾಸ್ ಸಪೋಸ್ ಟು ಬಿ ಇನ್ಸೈಡ್ ದ ಚೇಂಬರ್. ಈಗ ಅವರಿಗೆ ಜ್ಞಾಪಕ ಬಂತು. ಇಷ್ಟು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ ಪೊಲೀಸರು ಜೊತೆಗೆ ಇದೇ ರೀತಿ ಹಾಳು ಹಗಲೇ ಹಣ ಲೂಟಿಯಾದ ಬೇರೆ ಬೇರೆ ಕೇಸ್ಗಳನ್ನು ಕಲೆ ಹಾಕಿ ಅಲ್ಲಿನ ಸಿಸಿ ಕ್ಯಾಮೆರಾ ರೆಕಾರ್ಡ್ ಅನ್ನು ತರಿಸಿಕೊಂಡು ಹೋಲಿಕೆ ಇದೆಯಾ ನೋಡಿದ್ರು. ಇದೇ ಸೇಮ್ ಇನ್ಸಿಡೆಂಟ್ ಶಿವಮೊಗ್ಗದಲ್ಲೂ ಆಗಿತ್ತು. ನಮ್ಮ ಕರ್ನಾಟಕ ಬ್ಯಾಂಕ್ ಶಿವಮೊಗ್ಗದಲ್ಲಿ 3 months ಬ್ಯಾಕ್ ಆಗಿತ್ತು. ಅಲ್ಲಿಂದ ನಾನು ಸಿಡಿ ತರಿಸಿಬಿಟ್ಟು ಇನ್ಸ್ಪೆಕ್ಟರ್ ಕೊಟ್ಟಿದ್ದೀನಿ. ಅದನ್ನು ನೋಡುವಾಗ ಸೇಮ್ ಗ್ಯಾಂಗ್ ಮಾಡಿದಂತ ಕಾಣುತ್ತೆ. ಅದರಲ್ಲಿ ಆ ಏಜ್ಡ್ ಫೆಲೋಸು, ಅದರಲ್ಲಿ ಒಬ್ಬ ಲೀಡರ್ ಇದ್ದಾನೆ ಮುದುಕ, ಅವನೇ ಮೇಯ್ನ್. ಅವನು ಎಲ್ಲರನ್ನು ಎಂಗೇಜ್ ಮಾಡೋದು ಅವನೇ. ಯಾಕೆಂದ್ರೆ ನಮಗೆ ಸಡನ್ ಗೊತ್ತಾಗಲ್ಲ. ಈ ಏಜ್ಡ್ ಅಲ್ಲ, ಅವ್ನು ಕೇಳಿರ್ತಾನೆ ಸೀನಿಯರ್ ಸಿಟಿಸನ್, ನಾವು ಆನ್ಸರ್ ಕೊಡಬೇಕಾಗುತ್ತೆ. ಅಂದರೆ ಕೆಲವು ಸ್ವಲ್ಪ ಹ್ಯೂಮನ್ ಎರರ್ ಟೈಪ್ ಇದೆ. ಅಂದರೆ ಎಲ್ಲರನ್ನು ಎಂಗೇಜ್ ಮಾಡ್ಕೊಂಡು ಅವ್ರು ಮೂವ್ ಮಾಡಿದ್ದಾರೆ. ಇಟ್ಸ್ ವೆಲ್ ಪ್ಲಾನ್ಡ್. ಅದೇನೇ ಪ್ಲಾನ್ ಮಾಡಿ ಚಿಕ್ಕ ಕ್ಲೂ ಕೂಡ ಬಿಡದೆ ಕೆಲಸ ಮಾಡಿದ್ದಾರೆ ಅಂದ್ರೂ ಮೈಸೂರಿನ ಕ್ರೈಮ್ ಬ್ರಾಂಚ್ ಪೊಲೀಸರಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅವರು ಮೊಬೈಲ್ ಟವರ್ ನೋಡಿ ಒಂದಷ್ಟು ಅನುಮಾನಾಸ್ಪದ ಮೊಬೈಲ್ ನಂಬರ್ಗಳಿಗೆ ಕಿವಿ ಹಚ್ಚಿಬಿಟ್ರು. ಆಗಲೇ ಖಾಕಿಗಳಿಗೆ ಕಳ್ಳರು ತಮಿಳರು ಅನ್ನೋ ಕ್ಲೂ ಸಿಕ್ಕಿದ್ದು. ಇದೇ ಇನ್ಸಿಡೆಂಟ್ ಮೊದಲು ಬೇರೆ ಕಡೆ ಬ್ಯಾಂಕಲ್ಲೂ ಆಗಿತ್ತು. ಅವರದ್ದು CCTV ತರಿಸ್ಕೊಂಡೆ. ನಾನು CD ತರಿಸ್ಕೊಂಡು ನೋಡಿದೆ. ಅವರು ಪೊಲೀಸ್ನವರು ನನಗೆ ಹಿಂಟ್ ಕೊಟ್ಟರು, ತಮಿಳುನಾಡಿನ ಗ್ಯಾಂಗ್ ಇದು ಅಂತ. ಬರೀ ಭಾಷೆ ಗೊತ್ತಾದ ಮಾತ್ರಕ್ಕೆ ಕಳ್ಳರನ್ನ ಹಿಡಿಯೋದಕ್ಕಾಗ್ತಿರ್ಲಿಲ್ಲ. ಸತತ ವಾರಗಳ ತನಕ ಫೋನ್ಗೆ ಕಿವಿ ಇಟ್ಟೆ ಫಾಲೋ ಮಾಡಿದ್ರು. ಫೈನಲಿ ಕಳ್ಳರು ಸಿಕ್ಕಿದ್ದು ಶಿರಡಿಯಲ್ಲಿ. ಶಿರಡಿಗೆ ಹೋಗಿದ ನಂತರ ಅಲ್ಲಿ 6-8 ಜನ 10 ಜನ ಏನಾದರೂ ಇರ್ಬೋದು ಅಂತ ಹೇಳಿ ಅದರ ಎಕ್ಸ್ಪೆಕ್ಟೇಷನ್ ಅಲ್ಲಿ ನಾವು ನಮ್ಮ ಟೀಮ್ ಕಳಿಸಿದ್ದೆ. ಆದರೆ ಅಲ್ಲಿಂದ ಮಾಹಿತಿ ಬಂತು ಅಂದರೆ 29 ಜನ ಇದ್ದಾರೆ ಮತ್ತು ಬಹಳ ಪ್ರೊಫೆಷನಲ್ ಕ್ರಿಮಿನಲ್ಸ್ ಥರ ಇದ್ದಾರೆ. ಆವಾಗ ನಮಗೆ ಮಹಾರಾಷ್ಟ್ರ ಪೊಲೀಸಿಂದ ಸಹಾಯ ಬೇಕಾಗಿತ್ತು. ಅಲ್ಲಿ ಇರೋದು SP ಅಹಮದ್ ನಗರ್ ಡಿಸ್ಟ್ರಿಕ್ಟ್ ಬರೋದು ಅಂತ ಊರು. SP ಅಹಮದ್ ನಗರ್ ಶ್ರೀಕೃಷ್ಣ ಪ್ರಕಾಶ್ ಅವರಿಗೆ ಮಾತನಾಡಿ ಅಲ್ಲಿಂದ ನಾನು ಲೋಕಲ್ ಪೊಲೀಸ್ ಶಿರ್ಡಿ ಪೊಲೀಸ್ ಸ್ಟೇಷನ್ ಸಹಾಯ ತಗೊಂಡು ನಮ್ಮ ಟೀಮು 29 ಜನರಿಗೆ ಈಗಾಗಲೇ ದಸ್ತಗಿರಿ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಅವತ್ತು ಪೊಲೀಸರ ಕೈಗೆ ಸಿಕ್ಕವರು ಬರೋಬ್ಬರಿ 29 ಜನ. ಅವರೆಲ್ಲರೂ ಕಳ್ಳರೇನಾ? ಅದರಲ್ಲಿ ಕರ್ನಾಟಕ ಬ್ಯಾಂಕ್ ಒಳಕ್ಕೆ ಅಡಿ ಇಟ್ಟವರು ಯಾರ್ಯಾರು? ಅದನ್ನ ಪತ್ತೆ ಮಾಡಿ ಆ ಗ್ಯಾಂಗ್ ಅನ್ನ ಮೈಸೂರಿನ ತನಕ ಕರ್ಕೊಂಬರೋದು ಕೂಡ ಪೊಲೀಸರಿಗಿದ್ದ ಸವಾಲೇ ಆಗಿತ್ತು. ರಾಬರಿ ಮಾಡುವಂಥ ಜನ ಬಹಳ ಚಾಣಾಕ್ಷತೆಯಿಂದ ಶ್ರಮಪಟ್ಟು ಅವ್ರನ್ನ CCB ಇನ್ಸ್ಪೆಕ್ಟರ್ ಆದಂಥ ಶ್ರೀ ಜಯಕುಮಾರ್ ಅವರು ಮತ್ತು ಅವರ ಟೀಮ್ ಹಿಡ್ಕೊಂಡ್ಬಂದಿದ್ದಾರೆ. ಅವರು ಕೇವಲ ಬರೀ 7 ಜನ ಹೋಗಿ ಇಷ್ಟೊಂದು ಜನ ಆರೋಪಿಗಳನ್ನು ಬಹಳ ಚಾಣಾಕ್ಷತೆಯಿಂದ ಅರೆಸ್ಟ್ ಮಾಡೋದಲ್ಲದೆ ಅವ್ರು ಕರ್ಕೊಂಬರೋದು ಸಹ ಅಷ್ಟೇ ಬುದ್ಧಿವಂತಿಕೆಯಿಂದ ಕರ್ಕೊಂಡ್ಬಂದಿದ್ದಾರೆ. ಲಾಕಪ್ ಸೇರಿದ ಕಳ್ಳರ ಗ್ಯಾಂಗ್ ಅಷ್ಟು ಈಸಿಯಾಗಿ ನಿಜ ಬಾಯ್ಬಿಟ್ಟಿಲ್ಲ. ಆದ್ರೆ
ಒಂದಿಷ್ಟು ವರ್ಕ್ ಮಾಡ್ತಾ ಇದ್ದ ಹಾಗೆ ಆಘಾತಕಾರಿ ಸತ್ಯಗಳು ಹೊರಬಿದ್ದಿವೆ. ಇಲ್ಲಿ ಕದ್ದಿರೋ ಆಲ್ಮೋಸ್ಟ್ ಹಣ ವಾಪಸ್ ಸಿಕ್ಕಿದೆ. ಅಲ್ಲಿಗೆ ಅವರ ಹತ್ತಿರ 16,75,000 ಇದರಲ್ಲಿ ತಮ್ಮ ಮುಂದೆ ಏನಿದೆ ನಗದು ಅಲ್ಲಿಗೆ ಸೀಸ್ ಆಗಿದೆ. ಜೊತೆಗೆ 4,66,800 ರೂಪಾಯಿ, ಇದಕ್ಕೆ 16 ವೋಚರ್ ಸಿಕ್ಕಿದೆ. ಯಾಕೆಂದರೆ ಇವರಿಗೆ ಅವರು ಫ್ಯಾಮಿಲೀಸ್ಗೆ ಅವರು ದುಡ್ಡು ಕಳಿಸಬೇಕು ಅಂಥೇಳಿ ಆ ಉದ್ದೇಶದಿಂದ ಅವರು 16 ಸತಿ ಅವರು ಬೇರೆ ಬೇರೆ ಅಮೌಂಟು 49,900, 25,000, 12,000, 22,000 ಆ ಥರ 16 ಚಲನ್ ಮುಖಾಂತರ ಇಂಡಿಯನ್ ಬ್ಯಾಂಕ್ ನಾಸಿಕ್, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ನಾಸಿಕ್, SBI ನಾಸಿಕ್ ರೋಡ್, SBI ಧುಲೆ ಬ್ರಾಂಚ್, SBI ಕೋಪರ್ಗಾಂವ್, SBI ಶಿರ್ಡಿ, SBI ಖಂದಕ್ನಾಲಾ ಮತ್ತು ಇಂಡಿಯನ್ ಬ್ಯಾಂಕ್ ನಾಸಿಕ್ ಆ ಥರ ಹಲವಾರು ಬ್ಯಾಂಕ್ಗೆ ಅಕೌಂಟ್ ನಂಬರಲ್ಲಿ ದುಡ್ಡು ಅವರೆಲ್ಲ ಹಾಕಿ 4,66,800 ರೂಪಾಯಿ ಈಗಾಗಲೇ ಅವರು ಡಿಪಾಸಿಟ್ ಮಾಡಿದ್ರು. ವಿಚಿತ್ರ ಅಂದ್ರೆ ಇವರು ಬ್ಯಾಂಕ್ ಅಲ್ಲಿ ಕದ್ದ ಹಣವನ್ನ ಬ್ಯಾಂಕ್ಗಳಿಗೆ ಕೊಟ್ಟು ವ್ಯವಹರಿಸೋದು. ಅದರಲ್ಲೂ ಬ್ಯಾಂಕ್ ಖಾತೆಗೆ ಹಣ ಹಾಕುವಾಗ್ಲೂ ಸಾಕಷ್ಟು ಬುದ್ಧಿ ಉಪಯೋಗಿಸ್ತಾ ಇದ್ರು. ಮತ್ತು ಇದು ಒಂದು ಬಹಳ ವಿಚಿತ್ರವಾಗಿ ಮಾಹಿತಿ ನಾವು ಇದುವರೆಗೆ ನಮ್ಮ ಕ್ಯಾರಿಯರಲ್ಲಿ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಅಂದರೆ ಲೂಟಿ ಮಾಡಿದ ಹಣ ಇಷ್ಟೊಂದು 16 ಇದರಲ್ಲಿ ಕ್ಯಾಶ್ ಏನು ಲೂಟಿ ಮಾಡಿದ್ದಾರೆ, ಏನು ಕಳ್ತನ ಮಾಡಿದ್ದಾರೆ, ಇಷ್ಟು ಬ್ಯಾಂಕಲ್ಲಿ ಅವರು ಡಿಪಾಸಿಟ್ ಮಾಡಿದ್ದಾರೆ. ಅಂದರೆ ಇದು ಒಂದು ಬಹಳ ವಿಚಿತ್ರ ಸನ್ನಿವೇಶ. ಯಾಕೆಂದರೆ ಮತ್ತೆ ನನಗೆ ಅನಿಸ್ತಾ ಇದೆ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಅವರಿಗೆ ಒಳ್ಳೆ ಜ್ಞಾನ ಇದೆ. 49,900 ಗಿಂತ ಹೆಚ್ಚು ಯಾವುದು ಡಿಪಾಸಿಟ್ ಇಲ್ಲ. ಯಾಕೆಂದರೆ 50,000 ಮೇಲೆ ಇದ್ರೆ ಎಲ್ರಿಗೂ ಗೊತ್ತಿದೆ ಪ್ಯಾನ್ ನಂಬರ್ ಬೇಕಾಗತ್ತೆ. ಆಲ್ ದಿಸ್ ನಂಬರ್ 49,900 ಇದು ಮ್ಯಾಕ್ಸಿಮಮ್ ಅಂತ ಮಾಡಿಕೊಂಡು 25,000, 22,000, 10,000, 16,000 ಆ ಥರ ಅವರು ಅದೆಲ್ಲ ಇದು ಮಾಡಿದ್ದಾರೆ. ಇಂಥ ಬುದ್ಧಿವಂತಿಕೆಯಿಂದ ಕದ್ದ ಹಣವನ್ನ ಇನ್ನೊಬ್ನ ಊರಿಗೆ ದಾಟಿಸೋರು. ಇನ್ನು ಅದೆಷ್ಟು ಚಾಲಾಕಿಯಾಗಿ ಹಣ ಎಗರಿಸಿರಬಹುದು ಯೋಚಿಸಿ. ಈ ಕಳ್ಳರು ಅದೇಗೆ ಸ್ಪಾಟ್ ಅಲ್ಲೇ ಪ್ಲಾನ್ ಮಾಡಿ ಕೋಡ್ ವರ್ಡ್ ಅಲ್ಲೇ ಮಾತಾಡಿ ಕೆಲಸ ಮುಗಿಸ್ತಾರೆ ಅನ್ನೋದೆಲ್ಲವೂ ಗೊತ್ತಾಗಿದ್ದು ಅರೆಸ್ಟ್ ಆದ್ಮೇಲೆ. ಆಶ್ಚರ್ಯ ಆಗಿದ್ದು ಸೆರೆ ಸಿಕ್ಕ ಕಳ್ಳರು ಅವರ ಊರಿನ ಬಗ್ಗೆ ಹೇಳಿದಾಗ, ಅಲ್ಲಿ ನಡೆಯೋ ಚೋರಿ ಟ್ರೈನಿಂಗ್ ಬಗ್ಗೆ ವಿವರಿಸಿದಾಗ. ಅದು ಕಳ್ಳರ ನಗರಿ. ಈ ಕಳ್ಳರ ಊರಿನ ಬಗ್ಗೆ ಕೇಳ್ತಾ ಇದ್ರೆ ನಮ್ಮ ರಾಜ್ಯದಲ್ಲಿರೋ ನಟೋರಿಯಸ್ ಹಂತಕರಾದ ದಂಡೂಪಾಳ್ಯ ಗ್ಯಾಂಗ್ ನೆನಪಾಗತ್ತೆ. ಆ ಹಂತಕರಿಗೂ ಈ ಕಳ್ಳರಿಗೂ ಒಂದಿಷ್ಟು ಸಿಮಿಲಾರಿಟಿ ಇದೆ. ಆದ್ರೆ ಈಗ ಸಿಕ್ಕಿಬಿದ್ದಿರೋ ಕಳ್ಳರ್ಯಾರೂ ಹಂತಕರಲ್ಲ. ಅವರು ಕದಿಯೋದನ್ನ ಬಿಟ್ಟು ಬೇರೆ ಮಾಡಲ್ಲ. ಇಡೀ ಊರೇ ಕದಿಯೋ ಟ್ರೈನಿಂಗ್ ತಗೊಂಡು ಕೈಚಳಕ ತೋರಿಸ್ತಾನೆ ಇದೆ. ಅದು ತಮಿಳುನಾಡಿನ ಸರ್ಕಾರಕ್ಕೂ ಗೊತ್ತಿದೆ. ಆದ್ರೂ ತೀರಾ ತಲೆ ಕೆಡಿಸ್ಕೊಂಡು ಅಲ್ಲಿನ ಪೊಲೀಸರು ಊರಿನ ಮೇಲೆ ಹತ್ತಿನ ಕಣ್ಣಿಡೋದಕ್ಕೆ ಕಾರಣ ಸಿಗದ ಹಾಗೆ ಮಾಡಿರೋದು ಕಳ್ಳರು ಮಾಡಿಕೊಂಡ ರೂಲ್ಸ್. ಅದೇನು, ಜೊತೆಗೆ ಆ ಕಳ್ಳರ ಕಾರ್ಯವೈಖರಿ ಯಾವ ತರದ್ದು ಅನ್ನೋ ಇಂಟ್ರೆಸ್ಟಿಂಗ್ ಡೀಟೇಲ್ಸ್ ಒಂದು ಬ್ರೇಕ್ನ ನಂತರ ನೋಡೋಣ.